ಮಂಡಿ ನೋವು ಎಷ್ಟೇ ಇರಲಿ, ಎಷ್ಟೇ ಭಯಂಕರವಾಗಿ ಇದ್ದರೂ ಕೂಡ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂಥೇಳಿ. ಇನ್ನು ಸಾಕಷ್ಟು ವರ್ಷಗಳಿಂದ ಈ ಒಂದು ಮಂಡಿ ನೋವಿನಿಂದ ಬೇಸತ್ತು ಹೋಗಿದ್ದೀವಿ. ಸಾಕಷ್ಟು ಮೆಡಿಸನ್ ಎಲ್ಲನೂ ಮಾಡಾಯಿತು, ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಅಂದರೆ ಇವತ್ತಿನ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ 100% ಆಗಿ ಇದು ವರ್ಕ್ ಆಗುತ್ತೆ. ಇನ್ನು ಮಂಡಿ ನೋವು ಅನ್ನುವಂಥದ್ದು ಹಲವಾರು ಕಾರಣಗಳಿಂದ ಬರ್ಬೋದು. ಈ ಒಂದು ಮಂಡಿ ನೋವಿನಿಂದ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನು ಮುಂದೆ ಈ ರೀತಿ ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ. ಈ ಒಂದು ಮನೆಮದ್ದನ್ನು ಮಾಡಿ ಆದಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ನೀವೇ ನೋಡ್ತೀರಾ. ಮಂಡಿ ನೋವು ವಿಪರೀತವಾಗಿ ಹೆಚ್ಚಾಗಿದೆ ಅನ್ನೋಂಥ ಸಮಯದಲ್ಲಿ ಇದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಈ ಒಂದು ಬೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬ ಹೆಚ್ಚಾಗಿ ಐರನ್ ಕಂಟೆಂಟ್ ಇರುತ್ತೆ. ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ, ಮೂಳೆಗಳನ್ನು ಸದೃಢ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮಂಡಿ ನೋವನ್ನು ವಿಪರೀತವಾಗಿ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಒಂದು ಬೆಲ್ಲವನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಮೂಳೆಗಳ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಒಂದು 2 ಟೀ ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ನಾವಿಲ್ಲಿ ತೊಗೊಂಡ್ರೆ ಸಾಕಾಗತ್ತೆ. ನಮ್ಮ ಆರೋಗ್ಯದ ಖಜಾನೆ ಈ ಒಂದು ಬೆಲ್ಲ ಅಂತಲೇ ಹೇಳ್ಬೋದು. ನೋಡಿ, ಬೆಲ್ಲವನ್ನು ನಾನಿಲ್ಲಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ಹನಿ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ಬೆಲ್ಲ ಕರಗುತ್ತೆ ಅಂದರೆ ಹಾಗೆ ಬಿಟ್ಬಿಡಿ, ಇಲ್ಲ ಕರಗ್ತಾ ಇಲ್ಲ ಅಂದರೆ ಒಂದು 2-3 ಹನಿ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಈ ಒಂದು ಬೆಲ್ಲವನ್ನು ನೋಡಿ ಈ ರೀತಿ ಕರಗಿಸ್ಕೊಳ್ಬೇಕು. ತುಂಬ ನಮಗೆ ಇದು ಎಳೆ ಪಾಕ, ಗಟ್ಟಿ ಪಾಕ ಆಗುವಂಥ ಅವಶ್ಯಕತೆ ಇಲ್ಲ. ಇದು ಒಂದು ಕರಗಿದ್ರೆ ಸಾಕು. ಬೆಲ್ಲ ಸ್ವಲ್ಪ ಮೆಲ್ಟ್ ಆದರೆ ನಮಗೆ ಸಾಕಾಗತ್ತೆ. ಇಲ್ಲಿ ಇನ್ನು ಹೈ ಫ್ಲೇಮಲ್ಲಿ ಒಂದೇ ಇದರಲ್ಲಿ ಕಾಯಿಸ್ಕೊಳ್ಬಾರ್ದು. ನಾನು ಹೇಳ್ದಂಗೆ ಲೋ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಳ್ಬೇಕು. ನೋಡಿ, ಇದು ಬೆಲ್ಲ ಕರಗಿದೆ ಅನ್ನೋಂಥ ಸಮಯದಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ 1 ಕರ್ಪೂರವನ್ನು ಈ ರೀತಿ ಪುಡಿ ಮಾಡಿ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ, ಕರ್ಪೂರ ಮತ್ತು ಈ ಒಂದು ಅರಿಶಿನ 3 ಸೇರಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಕರ್ಪೂರ ಏನು ಪುಡಿ ಮಾಡಿ ಹಾಕಿದ್ದೀವಲ್ಲ, ಅದು ಕೂಡ ಚೆನ್ನಾಗಿ ನೀಟಾಗಿ ಇದರಲ್ಲಿ ಕರಗಿದೆ ಅನ್ನೋವಂಥ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಂಡ್ಬಿಡ್ಬೇಕು. ಇದಾಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ತುಂಬ ಇದು ಗಟ್ಟಿ ಪಾಕದ ರೀತಿ ಆಗಬಾರ್ದು. ನಮಗೆ ಇದು ಕರಗಿದ್ರೆ ಸಾಕಾಗತ್ತೆ, ಅಷ್ಟು ನಾವು ಇದನ್ನು ಕಾಯಿಸ್ಕೊಳ್ಬೇಕಾಗತ್ತೆ. ತುಂಬ ಪಾಕದ ರೀತಿ ಆದರೆ ನಾವು ಇಳಿಸಿದ ತಕ್ಷಣವೇ ಇದು ಗಟ್ಟಿ ಆಗಿಬಿಡತ್ತೆ. ಇದು ಅಪ್ಲೈ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ತುಂಬ ತಣ್ಣಗಾಗೋದಕ್ಕೆ ಬಿಡಬಾರ್ದು. ನೋಡಿ, ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗಬೇಕು, ಅಷ್ಟು ಬಿಸಿ ಇರಬೇಕು. ನಮ್ಮ ಮಂಡಿಗೆ, ನಮ್ಮ ಚರ್ಮಕ್ಕೆ ಇದು ಬಿಸಿ ತಾಗಬೇಕು. ಅಷ್ಟು ಒಂದು ಬಿಸಿ ಇರೋವಂಥ ಸಮಯದಲ್ಲಿ ಈ ಒಂದು ಕರಗಿಸಿಟ್ಟಿರೋವಂಥ ಬೆಲ್ಲವನ್ನು ನಾವು ಹಚ್ಕೊಳ್ಬೇಕು. ಇದರಿಂದ ಏನಾಗುತ್ತೆ, ತುಂಬ ಬೇಗ ನಮಗೆ ಈ ಒಂದು ಮಂಡಿ ನೋವು ಅನ್ನೋವಂಥದ್ದು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನೋಡಿ, ನಿಮಗೆ ಎಲ್ಲಿ ಈ ರೀತಿ ಮಂಡಿ ನೋವಿದೆ, ಊತ ಬಂದಿದೆ, ತುಂಬ ಪೇಯ್ನ್ ಆಗ್ತಾಯಿದೆ, ನಿಂತ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಅನ್ನೋವಂಥ ಸಮಯದಲ್ಲಿ ಈ ಒಂದು ರೆಮಿಡಿಯನ್ನು ಮಾಡಿ ನೋಡಿ. ನೋಡಿ, ಈ ರೀತಿ ಎಲ್ಲ ಕಡೆ ನೀಟಾಗಿ ಮಂಡಿಗೆ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ನಾನು ಮೊದಲೇ ಹೇಳಿದಾಗೆ ಬೆಚ್ಚಗಿರೋವಂಥ ಸಮಯದಲ್ಲೇ ನೀವು ಹಚ್ಚಿದ ತಕ್ಷಣ ನಿಮ್ಗೆ ಅನಿಸುತ್ತೆ ತುಂಬ ಒಂದು ನೋವು ಕಡಿಮೆ ಆಗಲಿಕ್ಕೆ ಶುರುವಾಗಿದೆ. ಬಾವು ಬಂದಿದ್ರೂ ಕೂಡ ತುಂಬ ಬೇಗನೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಹಚ್ಚಿದ ತಕ್ಷಣ ಈ ರೀತಿ ಒಂದು ತುಂಬ ಕ್ಲೀನಾಗಿರುವಂಥ ಬಟ್ಟೆಯನ್ನು ತೊಗೊಂಡು ನಾವು ಅದನ್ನು ಸ್ವಲ್ಪ ಈ ರೀತಿ ಬಾಣಲೆ ಅಥವಾ ಹಂಚಲ್ಲಿ ಹಾಕಿಬಿಟ್ಟು ಬಿಸಿ ಮಾಡ್ಕೊಳ್ಬೇಕು. ಅಂದರೆ ಇದನ್ನು ಬೆಚ್ಚಗೆ ಮಾಡ್ಕೊಳ್ಬೇಕು. ಬಿಸಿ ಬಿಸಿಯಾಗಿರುವಂಥ ಈ ಒಂದು ಬಟ್ಟೆಯನ್ನು ನಾವು ಮೊದಲೇ ಏನು ಬೆಚ್ಚಗಿರುವಂಥ ಬೆಲ್ಲವನ್ನು ಹಾಕಿ ನೀಟಾಗಿ ಅಪ್ಲೈ ಮಾಡಿದ್ವಲ್ಲ, ಈ ಒಂದು ಮಂಡಿಯ ಭಾಗದ ಮೇಲೆ ಆ ಒಂದು ಬಟ್ಟೆಯನ್ನು ಇಟ್ಬಿಟ್ಟು ಕಟ್ಬಿಡಬೇಕು. ಅಂದರೆ ಬಿಸಿ ಬಿಸಿಯಾಗಿರುವಂಥ ಈ ಒಂದು ಬಟ್ಟೆಯನ್ನು ಆ ಒಂದು ಬೆಲ್ಲದ ಮೇಲ್ಗಡೆ ಇಟ್ಬಿಟ್ಟು ನೋಡಿ ಈ ರೀತಿ ನೀಟಾಗಿ ಕಟ್ಕೊಳ್ಬೇಕು. ಇದು ಎಷ್ಟು ನಿಮಗೆ ಬಿಸಿ ತಾಕತ್ತೋ ಅಷ್ಟು ಬೇಗ ನೋವಾಗಿರ್ಬೋದು, ಬಾವಾಗಿರ್ಬೋದು ಅಥವಾ ಊತ ಬಂದಿದೆ ಎಲ್ಲನೂ ಬೇಗನೆ ಕಡಿಮೆ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ನಮಗೆ ಎದ್ದು ನಿಲ್ಲಲಿಕ್ಕೂ ಆಗ್ತಾಯಿಲ್ಲ, ಕೂರೋದಕ್ಕೆ ಇಲ್ಲ ಅನ್ನೋವಂಥ ಒಂದು ಮಂಡಿ ನೋವಿದ್ರೂ ಕೂಡ ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಈ ಒಂದು ಉಪಾಯ ನಿಮಗೆ ಹೆಲ್ಪ್ ಮಾಡುತ್ತೆ. ತುಂಬ ಮಂಡಿ ನೋವು ಹೆಚ್ಚಾಗಿದೆ ಅನ್ನೋವಂಥ ಸಮಯದಲ್ಲಿ ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ, ಒಳ್ಳೆಯ ರಿಸಲ್ಟ್ ನೀಡುತ್ತೆ. ಇದರ ಜೊತೆಗೆ ನಾವು ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಸಮಯದಲ್ಲಿ ಈ ಒಂದು ಟೀಯನ್ನು ಕುಡಿಬೇಕು. ಇದರಿಂದನೂ ಸಹ ನಮಗೆ ಈ ಒಂದು ಮಂಡಿ ನೋವು ಅನ್ನೋವಂಥದ್ದು ಬರ್ದಲೇ ಇರೋ ಹಾಗೆ ತಡೆಗಟ್ಟುತ್ತೆ. ಜೊತೆಗೆ ನೋವು ಹೆಚ್ಚಾಗಿದ್ದರೂ ಕೂಡ ಅದನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ 1 ಗ್ಲಾಸ್ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್
ಆಗುವಷ್ಟು ಧನಿಯಾ ಹಾಕಿದ್ದೀನಿ, ಆನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ. ನಾವೇನು 3 ಪದಾರ್ಥಗಳನ್ನು ಹಾಕಿದ್ದೀವಿ ಇವೆಲ್ಲವೂ ಕೂಡ ನಮ್ಮ ಮೂಳೆಯನ್ನು ಗಟ್ಟಿ ಮಾಡುತ್ತೆ, ಮೂಳೆಗಳ ನೋವನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ವಿಪರೀತವಾಗಿ ಆ ಮಸಲ್ಸ್ ನೋವು ಏನು ಬರ್ತಾ ಇರುತ್ತೆ, ಮಂಡಿ ನೋವು, ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಏನು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಇದನ್ನು ಬೆಳಗ್ಗೆನೇ ನಾವು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಒಳ್ಳೆಯ ರಿಸಲ್ಟ್ ನೀಡುತ್ತೆ. ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾರಿಗೆ ತುಂಬ ಬಾಡಿ ಹೀಟ್ ಆಗಿರುತ್ತೆ ಅದನ್ನು ಸಹ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡೋದಕ್ಕೂ ಕೂಡ ಈ ಒಂದು ಟೀ ಅಥವಾ ಈ ಒಂದು ಕಷಾಯ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಈ ರೀತಿ ನಾವು ಒಂದು 4-5 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದ್ದಿದ್ದಾದಮೇಲೆ ಇದನ್ನು ನೋಡಿ ಈ ರೀತಿ ಶೋಧಿಸ್ಕೊಂಡು ಸ್ವಲ್ಪ ಬೆಚ್ಚಗಿರುವಂಥ ಈ ಒಂದು ಟೀಯನ್ನು ನೀವು ಪ್ರತಿದಿನ ಕುಡಿತಾ ಬನ್ನಿ. ವಿಪರೀತವಾಗಿ ಹೆಚ್ಚಾಗಿರುವಂತಹ ಮಂಡಿ ನೋವನ್ನು, ಜಾಯಿಂಟ್ ಪೇಯ್ನನ್ನು, ಮಸಲ್ಸ್ ಅಲ್ಲಲ್ಲೇ ಹಿಡಿತಾ ಇದೆ, ಕೂರ್ಲಿಕ್ಕಾಗ್ತಾಯಿಲ್ಲ, ನಿಲ್ಲಿಕ್ಕಾಗ್ತಾಯಿಲ್ಲ, ಓಡಾಡೋದಕ್ಕಾಗ್ತಾಯಿಲ್ಲ ಅನ್ನೋಂಥ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ವೆಯ್ಟ್ ಲಾಸ್ಗೂ ಕೂಡ ಇದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ. ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟೀ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಪ್ರತಿದಿನ ನೀವು ಸಾಧ್ಯ ಆಯಿತು ಅಂದರೆ ಬೆಳಗ್ಗೆನೇ ಖಾಲಿ ಹೊಟ್ಟೆ ಕುಡೀರಿ, ಅಥವಾ ತಿಂಡಿಯ ನಂತರ ಅಥವಾ ಸಂಜೆ ಸಮಯದಲ್ಲಿ ಕುಡಿತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು. ಕುಡಿತಾ ಬನ್ನಿ. ಖಂಡಿತವಾಗ್ಲೂ ಈ ಒಂದು ಮಂಡಿ ನೋವಿನಿಂದ ಇದು ಮುಕ್ತಿಯನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದರ ಜೊತೆಗೇ ನಾವು ಈ ಒಂದು ಚಿಕ್ಕ ಒಂದು ಟ್ರಿಕ್ಸನ್ನು ಬಳಸೋದ್ರಿಂದನೂ ಕೂಡ ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಬೋದು. ಯಾರಿಗೆ ವಿಪರೀತವಾಗಿ ಮಂಡಿ ನೋವು, ಕಾಲು ನೋವು ಇದೆ ಅನ್ನುವಂಥ ಸಮಯದಲ್ಲಿ ಹೆಚ್ಚಾಗಿ ಮೆಟ್ಲುಗಳನ್ನು ಹತ್ತೋದಾಗಲಿ ಅಥವಾ ಹೆಚ್ಚು ಓಡಾಡೋದಾಗಲಿ ಈ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಅದರ ಜೊತೆಗೆ ನಮ್ಮ ಊಟದಲ್ಲೂ ಕೂಡ ನಾವು ಒಳ್ಳೆಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಹೆಚ್ಚು ಹಣ್ಣು, ತರಕಾರಿ, ಕಾಳುಗಳ ಸೇವನೆಯನ್ನು ಮಾಡಬೇಕು. ಅದರ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಸೇವನೆ ಮಾಡ್ತಾ ಬರೋದ್ರಿಂದ ಮಂಡಿ ನೋವು, ಜಾಯಿಂಟ್ ಪೇಯ್ನು ಅಥವಾ ಮಸಲ್ಸ್ ಹಿಡಿತಾ ಇದೆ ಈ ರೀತಿ ಆಗುವಂಥ ನೋವುಗಳನ್ನು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಈ ಒಂದು ಟ್ರಿಕ್ಸನ್ನು ಕೂಡ ನೀವು ಫಾಲೋ ಮಾಡ್ತಾ ಬನ್ನಿ. ಮಂಡಿ ಆಗಿರ್ಬೋದು, ಜಾಯಿಂಟ್ ಆಗಿರ್ಬೋದು ಅಥವಾ ಮೂಳೆಗಳ ನೋವು ತುಂಬ ಬೇಗನೆ ಬರಬಾರ್ದು ಅಂದರೆ ಒಳ್ಳೆಯ ಆಹಾರ ಕ್ರಮವನ್ನು ನಾವು ಅನುಸರಿಸೋದು ತುಂಬಾ ಒಳ್ಳೆಯದು. ಜೊತೆಗೆ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ಗಳ ಸೇವನೆ ಮಾಡೋದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.